ಈ ವಚನ ಆಲಿಸುವ, ಈ ವಚನ ತಲುಪುವ ಪ್ರತಿಯೊಂದು ಕುಟುಂಬಗಳು, ಈ ವಚನ ಈ ಒಂದು ತರಂಗ ರೂಪದಲ್ಲಿ ರೀಚ್ ಆಗುವ ಪ್ರತಿಯೊಂದು ಕುಟುಂಬಗಳು ಅಭಿಷೇಕದಿಂದ ತುಂಬಲ್ಪಡಲಿ. ಪವಿತ್ರ ಆತ್ಮರ ಅಭಿಷೇಕವು ಪ್ರತಿಯೊಂದು ವ್ಯಕ್ತಿಗಳಲ್ಲೂ ನೆಲೆನಿಲ್ಲಲಿ. ರೋಗಾವಸ್ಥೆಯಲ್ಲಿರುವ ವ್ಯಕ್ತಿಗಳು ಈ ಸಮಯದಲ್ಲಿ ಸೌಖ್ಯವಾಗಲಿ. ಆಂತರಿಕ ಗಾಯಗಳಿಂದ ನರಳುವ ಪ್ರತಿಯೊಬ್ಬರು ಈ ಸಮಯದಲ್ಲಿ ದೇವರು ಸ್ಪರ್ಶಿಸಲಿ, ಬಿಡುಗಡೆ ಅವರು ಅನುಭವಿಸಲಿ, ಸಂಪೂರ್ಣ ಸೌಖ್ಯವನ್ನು ಅವರು ಅನುಭವಿಸಲಿ. ಪವಿತ್ರ ಆತ್ಮ ಅಭಿಷೇಕದಿಂದ ಪ್ರತಿಯೊಬ್ಬರನ್ನು ತುಂಬಿರಿ. ಹಾಲೆಲೂಯ್ಯ, 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 ಪ್ರಿಯರೇ, ದಯಾಳ ಇವತ್ತು ಪ್ರಾರ್ಥಿಸಿದ ಹಾಗೆ ಇವತ್ತು ಶಶಿಕಲಾ ಬೆಳಂಗಣಿಯಲ್ಲಿ ಇದ್ದೀರಾ? ಗೊತ್ತಿಲ್ಲ. ಓಕೆ. ದಯಾಳ್ ಪ್ರಾರ್ಥಿಸಿದ ಹಾಗೆ ಇವತ್ತು ಕೊನೆಯ ವರ್ಷದ ಕೊನೆಯ ಮೈಸೂರಿಗೆ ಬರ್ತಾ ಇದ್ದೀನಿ ಬ್ರದರ್. ವೆಲಾಂಗಣಿ ಟು ಮೈಸೂರಿಗೆ ಬರ್ತಾ ಇದ್ದೀನಿ. ಓಕೆ. ಇವತ್ತು ಕೊನೆಯ ದಿನ. ಪ್ರಿಯರೇ, ಇವತ್ತು ನಾವು ದೇವರಿಗೆ ಥ್ಯಾಂಕ್ಸ್ ಹೇಳುವ ದಿನ. ಅಂದ್ರೆ ಮಾಮೂಲಿ ಈ ಒಂದು ವರ್ಷದಲ್ಲಿ ದೇವರು ಮಾಡಿದ ಅನುಗ್ರಹಗಳಿಗಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಅಂತ ಹೇಳಿ ಥ್ಯಾಂಕ್ಸ್ ಹೇಳುವ ದಿನ. ಅಲ್ಲ, ಮಾಮೂಲಿ ನಾವು ಥ್ಯಾಂಕ್ಸ್ ಹೇಳುವಾಗ ಏನೆಲ್ಲ ವಿಷಯಗಳು ಹೇಳ್ತೀವಿ? ನಮ್ಗೆ ಏನೇನು ಅನುಗ್ರಹ ಸಿಕ್ಕಿತ್ತು, ಒಂದ್ ವೇಳೆ ಆರೋಗ್ಯನ, ಅಥವಾ ಒಂದ್ ವೇಳೆ ಒಂದು ಹೊಸ ಮನೆನ, ಅಥವಾ ಏನಾದ್ರೂ ಒಂದು ಒಳ್ಳೆ ಒಂದು ಮನೆಯಲ್ಲಿ ಏನಾದ್ರೂ ಒಂದು ವಿಶೇಷ ಕಾರ್ಯ, ಅದನ್ನ ಮಾತ್ರ ಮುಂದಿಟ್ಟು ನಾವು ಥ್ಯಾಂಕ್ಸ್ ಹೇಳ್ತೀವಿ ಯೂಶಲಿ ಬ್ರದರ್. ಆಕ್ಚುಲಿ ನಾವು ಮಿಸ್ ಆಗುವ ಥ್ಯಾಂಕ್ಸ್ ಹೇಳಕ್ಕೆ ಮರ್ತು ಬಿಡುವ ಒಂದು ವಿಷಯ ಇದೆ. ಯಾವುದಂದ್ರೆ ಬೇರೆ ಈಗ ಆಧ್ಯಾತ್ಮಿಕವಾಗಿ ಈ 2025 ಜನವರಿ 1 ಅಲ್ಲಿ ನಾನು ಎಲ್ಲಿದ್ದೆ, ಈಗ 31 ಡಿಸೆಂಬರ್ ಬರುವಾಗ ನನ್ಗೆ ಆಧ್ಯಾತ್ಮಿಕವಾಗಿ ಏನಾದ್ರು ಬೆಳವಣಿಗೆ ಆಗಿದೆಯಾ? ಈಗ ಶಾರೀರಿಕವಾಗಿ ನಮ್ಗೆ ಸಿಕ್ಕುವ ಅನುಗ್ರಹಗಳಿಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನನ್ನ ಪ್ರಕಾರ ದೇವರು ಹೆಚ್ಚಾಗಿ ಖುಷಿ ಪಡುವುದು ಆಧ್ಯಾತ್ಮಿಕವಾಗಿ ನಾವು ಪಡೆದ ಅನುಗ್ರಹಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವಾಗ. ಪ್ರೇರೆ ಯೋಚನೆ ಮಾಡಿ, ನಮ್ಮೊಬ್ಬೊಬ್ಬರ ಆಧ್ಯಾತ್ಮಿಕ ಜೀವನದ ಲೆವೆಲ್ ಏನಾದ್ರೂ ಇಂಪ್ರೂವ್ಮೆಂಟ್ ಇದೆಯಾ? ಲಾಸ್ಟ್ ಜನವರಿ 1 ಇಂದ ಈಗ ಡಿಸೆಂಬರ್ 31 ವರೆಗೆ ಕಂಪೇರ್ ಮಾಡುವಾಗ ಯಾರು ಹೇಳ್ತೀರಾ ಏನಾದ್ರು ಇಂಪ್ರೂವ್ಮೆಂಟ್ ಇದೆಯಾ? ಏನಾದ್ರು ವ್ಯತ್ಯಾಸ ಆಗಿದೆಯಾ? ಒಂದು ದಾಹ ಇದೆಯಲ್ಲ ಬ್ರದರ್. ಇವಾಗ ವಾಕ್ಯ ಕೆಲವೊಮ್ಮೆ ಬೆಳಿಗ್ಗೆ ಬರ್ಲೇಬೇಕು ಅಂತ ಏನಿಲ್ಲ. ಮಾಮೂಲಿ ಇಂಥವ್ರು ಈಗ ಹಿಂಗೆ ಬೋಧನೆ ಮಾಡ್ತಾರೆ ಅಂತ ನಮಗ ಇಷ್ಟು ವರ್ಷಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ. ಇವ್ರಿಗೆ ವಾಕ್ಯ ಕೊಟ್ರೆ ಇವತ್ತು ಹೀಗೆ ಬೋಧನೆ ಮಾಡ್ತಾರೆ ಅಂತ ನಮ್ಗೆ ಟೈಮ್ ಟೇಬಲ್ ಇರ್ತದಲ್ಲ. ಒಂದ್ಸರಿ ಅಲ್ಲೇ ಅಯ್ಯೋ ಬಿಡು, ಇವ್ರು ಹಿಂಗೆ ಬೋಧನೆ ಮಾಡ್ಬಹುದು ಅಂತ ಕೆಲವೊಮ್ಮೆ ಆ ಫೀಲಿಂಗ್ ಇರ್ತದೆ. ಆದ್ರೆ ಈ ವರ್ಷದಲ್ಲಿ ಹಂಗಲ್ಲ. ಅದ್ ಯಾರೇ ಕೊಟ್ರು ಅವ್ರು ಆತ್ಮರಿಂದಲೇ ತುಂಬಿರ್ತಾರೆ. ನಮಗೆ ಒಂದು ಏನೋ ಒಂದು ಹೊಸತನ ಸಿಗ್ತದೆ ಎಂಬ ಒಂದು ಥರ್ಸ್ಟ್ ಇದೆಯಲ್ಲ ಬ್ರದರ್, ಅದು ನಾನು ಬೇರೆ ಈಗ ದಯಾಳು ಹೇಳಿದ ಹಾಗೆ ನಾವು ಶಾರೀರಿಕ ವಿಷಯಗಳಿಗೆ, ಲೋಕದ ವಿಷಯಗಳಿಗೆ ಥ್ಯಾಂಕ್ಸ್ ಹೇಳುವುದಕ್ಕಿಂತ ಮಿಗಿಲಾಗಿ ನಾವು ಒಬ್ಬೊಬ್ಬರು ಅವಲೋಕನೆ ಮಾಡೋಣ. ಎಷ್ಟೊಂದು ವಚನಗಳ ದೇವರು ನಮಗೆ ಕಲಿಸಿಕೊಟ್ರು. ಒಂದೊಂದು ವ್ಯಕ್ತಿಗಳ ಮುಖಾಂತರ ಎಷ್ಟೊಂದು ತೀರ್ಮಾನಗಳನ್ನು ನಾವು ತಗೊಂಡಿದ್ದೀವಿ. ಎಷ್ಟೊಂದು ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ನಾನು ಬೆಳೆದಿದ್ದೆ. ಬೇರೆ ಇದೆಲ್ಲ ನಾವು ದೇವರಿಗೆ ವಂದನೆಗಳನ್ನು ಸಲ್ಲಿಸಬೇಕಾದ ವಲಯಗಳು. ಬರೀ ರೋಗ, ಸೌಖ್ಯ, ಬಿಡುಗಡೆ, ಆಸ್ತಿ ಮಾತ್ರ ಅಲ್ಲ, ಅದಕ್ಕಿಂತ ಶ್ರೇಷ್ಠವಾಗಿರುವುದಾಗಿದೆ ಆಧ್ಯಾತ್ಮಿಕ ವಿಷಯಗಳು. ಸೊ ಇವತ್ತು ನಾವು ಒಬ್ಬೊಬ್ರು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಾಗ ದಯವಿಟ್ಟು ನೆನಪಿಗೆ ತನ್ನಿ, ದೇವರು ನನ್ನ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಏನೆಲ್ಲ ಮಾಡ್ತಾರೆ. ಏನಿಲ್ಲದೆ ಇರೋ ದೇವರಿದ ಹಾಗೆ ಪ್ರೇಯರಿಗೆ ರೆಗ್ಯುಲರ್ ಬರುವಂತೆ ಆಶೀರ್ವದಿಸಿದ್ದಾರೆ. ಒಂದು ಪ್ರಾರ್ಥನೆಯ ಒಂದು ಶೈಲಿ ನಮ್ಮೊಬ್ಬೊಬ್ಬರ ಜೀವನದಲ್ಲಿ ದೇವರು ಒದಗಿಸಿಕೊಟ್ಟಿದ್ದಾರೆ. ಪ್ರಿಯರೇ, ನಾವು ನನ್ನ ಪ್ರಕಾರ ಎಲ್ಲದಕ್ಕಿಂತ ಮಿಗಿಲಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕಾಗಿರೋದು ಈ ವಿಷಯಕ್ಕಾಗಿನೇ. ಓಕೆ, ಇವತ್ತಿನ ವಚನಕ್ಕೆ ನಾವು ಬರುವಾಗ ಕಳೆದ ವಾರದಲ್ಲಿ, ಕಳೆದ ಆಚೆ ವಾರ ಅಲ್ಲ, ಅದಕ್ಕಿಂತ ಹಿಂದಿನ ವಾರ, ಆಚೆ ವಾರದಲ್ಲಿ ನಾವು
ಯೆಶಯ ಪ್ರವಾದಿ 16 ಧ್ಯಾನಿಸಿದೆ. ಅದಕ್ಕಿಂತ ಹಿಂದಿನ ವಾರದಲ್ಲಿ ನೆನಪಿದೆಯಾ ನಾವ್ ಏನು ಧ್ಯಾನಿಸಿದೆ ಅಂತ ಹೇಳಿ? ಡಿಸೈಪಲ್ಶಿಪ್ ಅಲ್ಲಿ ದಯಾಲ್ ನಿಮ್ಗೆ ನೆನಪಿದೆಯಾ? ಶಶಿಕಲಾ Okay. ಸಿಸ್ಟರ್ ಇದ್ದಿದ್ರೆ ಹೇಳ್ಬಿಡ್ತಾ ಇದ್ರು. ಅವರು ಟ್ರೈನ್ ಅಲ್ಲಿ ಇದ್ದಾರೆ, ಇದೇ ಬುಕ್ ಓಪನ್ ಮಾಡ್ತಾ ಇದ್ರು. ಇಲ್ಲ ಬ್ರದರ್, ಏನಂತ ಹೇಳಿದ್ರೆ ನಾವು ದ್ರಾಕ್ಷಿ ಬಳ್ಳಿ ಒಂದು ಉದಾಹರಣೆ ಕೊಟ್ಟಿದ್ವಿ. ವೆರಿ ಗುಡ್, ವೆರಿ ಗುಡ್. ನಾವು ಬಳ್ಳಿಗೆ ಒಂದ್ ಇದಾಗಿ ನಾವು ದೇವ್ರಿಗೆ ಹೆಂಗೆ ಅಟ್ಯಾಚ್ ಆಗ್ಬೇಕು ಅಂದ್ರೆ ಹೇಗೆ ಬಳ್ಳಿಗೆ ಒಂದ್ ಹಣ್ಣು ಒಂದ್ ಎಲೆನೋ ಇದಾಗಿರುತ್ತೋ ಅಂದ್ರೆ ಅಂಟ್ಕೊಂಡಿರುತ್ತೋ ಆ ರೀತಿ ನಾವ್ ಇರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಉದುರು ಹೋಗೋದ್ರಲ್ಲೂ ಬಿದ್ದು ಹೋಗೋದ್ರಲ್ಲೇನೋ ಆಶ್ಚರ್ಯ ಇಲ್ಲ ಅಂತ ಹೇಳಿ. ಇದು ಅಂದ್ರೆ ದ್ರಾಕ್ಷಾ ಬಳ್ಳಿಗಳಾದ ನಾವುಗಳು ತಾಯಿ ಬಳ್ಳಿಯಾದ ಯೇಸುವಿನೊಂದಿಗೆ ಅಟ್ಯಾಚ್ ಆಗಿರುವಾಗ, ಅಂದ್ರೆ ಡಿಸೈಪಲ್ಶಿಪ್ನ ಬಗ್ಗೆ ಹೇಳ್ತಾ ಇದ್ದೀವಿ. ಅಟ್ಯಾಚ್ ಆಗಿರ್ಬೇಕು. ಅಟ್ಯಾಚ್ ಆಗಿರುವಾಗ ಏನಾಗ್ತದೆ, ತಾಯಿ ಬಳ್ಳಿಯಿಂದ ಈ ಕವಲು ಬಳ್ಳಿಗೆ ಬೇಕಾಗಿರುವ ಎಲ್ಲಾ ಆಹಾರವು ಪೋಷಕಗಳು ಈ ಈ ಒಂದು ಭಾಗದಿಂದ ಎಂಟ್ರಿ ಆಗ್ತದೆ. ಬಂದು ಈ ಕವಲು ಬಳ್ಳಿ ಬೆಳೆದು ಈ ಫಲ ಎಲ್ಲ ಉಂಟಾಗೋದು ಕವಲು ಬಳ್ಳಿಯಲ್ಲೇ. ದ್ರಾಕ್ಷೆಯ ಹಣ್ಣುಗಳು ಉಂಟಾಗೋದು ಕವಲು ಬಳ್ಳಿಯಲ್ಲೇ. ಸೊ ಈ ಒಂದು ಅಟ್ಯಾಚ್ಮೆಂಟ್ ಆಗಿ ನಾವು ಜೀವಿಸಬೇಕು. ಅದೇ ರೀತಿಯಲ್ಲಿ ನಾವು ಜೀವಿಸಬೇಕು. ಅಂದ್ರೆ ಕೊನೆಯಲ್ಲಿ ಇದೊಂದಾಗ್ಬೇಕು. ಸ್ವಲ್ಪ ವರ್ಷಗಳ ನಂತರ ಈ ಕವಲು ಬಳ್ಳಿ ದಪ್ಪ ಆಗಿ ಒಂಥರ ತಾಯಿ ಬಳ್ಳಿ ಹಾಗೆ ಅದರಿಂದ ಬ್ರಾಂಚಸ್ ಉಂಟಾಗುವ ಹಾಗೆ ಆಗ್ತದೆ. ಪ್ರಿಯರೇ, ಅದೇ ರೀತಿಯಲ್ಲಿ ನಾವು ದೇವರೊಂದಿಗೆ ಅಟ್ಯಾಚ್ ಆಗಿರುವಾಗ, ದೇವರೊಂದಿಗೆ ಏಕ ಆತ್ಮರಾಗಿರುವಾಗ ನಾವು ದೇವರ ಅದೇ ಒಂದು ಅವಸ್ಥೆಗೆ ನಾವು, ಅಂದ್ರೆ ಯೇಸುಸ್ವಾಮಿಯ ಹಾಗೆ ನಾವು ಮಾರ್ಪಾಡಾಗ್ತೀವಿ. ನಮ್ಮ ಪ್ರಾಬ್ಲಮ್ ಏನಂದ್ರೆ ನಮ್ಮಲ್ಲಿ 2 ಸ್ವಭಾವಗಳಿದೆ. ಒಂದು ಇಸ್ಮಾಯಿಲಿನ ಸ್ವಭಾವ, ಇನ್ನೊಂದು ಈಸಾಕನ ಸ್ವಭಾವ. ಸೊ ಈ ಇಸ್ಮಾಯಿಲನ ಹೊರಗೆ ಇಟ್ಟಬೇಕು. ದೇವರೇ ಹೇಳ್ತಾ ಇದ್ದಾರೆ ಅವನನ್ನು ಹೊರಗೆ ಕಳಿಸಿ. ಸೊ ಇದೇ ರೀತಿಯಲ್ಲಿ ನಮ್ಮಲ್ಲಿರುವ ಈ ಸ್ವಭಾವಗಳನ್ನು ನಾವು ದೂರ ತಳ್ಳಿ ದೇವರಾಗಿರುವ ತಾಯಿ ಬಳ್ಳಿಯೊಂದಿಗೆ ಅಟ್ಯಾಚ್ ಆಗಿ ನಾವು ಫಲವನ್ನು ಕೊಡುವವರು ಆಗಬೇಕು ಎಂಬುದು ನಾವು ಕಳೆದ ವಾರದಲ್ಲಿ ಧ್ಯಾನಿಸಿದೆ. ಈ ವಾರದಲ್ಲಿ ಇದು ಹೇಗೆ ನಾವು ಸಾಧಿಸಲು ಸಾಧ್ಯ ಎಂಬುದನ್ನು ಕುರಿತು, ಅಂದ್ರೆ ಗಲಾತ್ಯರಿಗೆ ಬರೆದ ಪತ್ರದಲ್ಲಿ 2ನೇ ಅಧ್ಯಾಯ 20ನೇ ವಾಕ್ಯ ತಗೊಂಡ್ರೆ, ಅವರಲ್ಲಿದ್ದ ಬಡಬಗ್ಗರಿಗೆ ಹ್ಮ್ ಮರೆಯದೆ ನೆರವಾಗಬೇಕೆಂಬ ಒಂದು ವಿಷಯವನ್ನು ಮಾತ್ರ ಕೇಳಿಕೊಂಡರು. ಗಲಾತ್ಯರು 2:20 ಅಲ್ವಾ? 2:20 ಅಲ್ಲ ಬ್ರದರ್? ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ಯೇಸುವಿನೊಂದಿಗೆ ನಾನು ಶಿಲುಬೆಗೇರಿಸಲಾದವನು, ಹ. ಈಗ ಜೀವಿಸುವವನು ನಾನಲ್ಲ, ಕ್ರಿಸ್ತ ಯೇಸು ನನ್ನಲ್ಲಿ ಜೀವಿಸುತ್ತಾರೆ. ನೋಡಿ, ನಾವು ಈ ರೀತಿ ಇರ್ಬೇಕು. ಈ ರೀತಿ ಇರ್ಬೇಕು ನಮ್ಮ ಜೀವನ. 20 ಮತ್ತೊಮ್ಮೆ ಓದಿ ಬರುವೆ. ಕ್ರಿಸ್ತ ಯೇಸುವಿನೊಂದಿಗೆ ಹ್ಮ್ ನಾನು ಶಿಲುಬೆಗೇರಿಸಲಾದವನು, ಹ್ಮ್ ಈಗ ಜೀವಿಸುವವನು ನಾನಲ್ಲ, ಹ್ಮ್ ಕ್ರಿಸ್ತ ಯೇಸು ನನ್ನಲ್ಲಿ ಜೀವಿಸುತ್ತಾರೆ. ನೋಡಿ, ನನ್ನನ್ನು ನಮ್ಮ ಪ್ರೀತಿಸಿ ನಮ್ಮ ಜೀವನದ ಆಟಿಟ್ಯೂಡ್ ಇರ್ಬೇಕು. ದೀಕ್ಷಾಸ್ನಾನದ ಮುಖಾಂತರ ನಾವು ಯೇಸುವಿನೊಂದಿಗೆ ಶಿಲುಬೆಗೆ ಏರಿಸಲ್ಪಟ್ಟಿದ್ದೇವೆ. ಯಾರಾದ್ರೂ ಹರ್ಷ ವಿಡಿಯೋ ಆನ್ ಮಾಡಿ. ದೀಕ್ಷಾಸ್ನಾನದ ಮುಖಾಂತರ ನಾವು ಶಿಲುಬೆಗೆ ಏರಿಸಲ್ಪಟ್ಟಿದ್ದೀವಿ. ಸೊ ಯೇಸುವೊಂದಿಗೆ ಶಿಲುಬೆ ಏರಿಸಲ್ಪಟ್ಟು ಏನಾಗಿದೆ ಹೇಳ್ತಾ ಇದೆ, ಇನ್ನು ನಾನಲ್ಲ, ಇನ್ನು ಯಾರು ಜೀವಿಸಬೇಕು? ನನ್ನಲ್ಲಿ ಯೇಸು ಕ್ರಿಸ್ತರು ಜೀವಿಸಬೇಕು. ಓಕೆ, ಇನ್ನು ನಾನಲ್ಲ, ನನ್ನಲ್ಲಿ ಯೇಸು ಜೀವಿಸಬೇಕು. ಅಂದ್ರೆ ನಾನು ಯೇಸು ಒಂದಾಗಬೇಕು. ನಾನು ಹೇಳಿದೆಯಲ್ಲ, ತಾಯಿ ಬಳ್ಳಿಯೊಂದಿಗೆ ಕವಲು ಬಳ್ಳಿ ಅಟ್ಯಾಚ್ ಆಗಿರುವಾಗ ಅಟ್ಯಾಚ್ ಆಗಿ ತಾಯಿ ಬಳ್ಳಿಯ ಅದೇ ಗುಣಗಳು ಈ ಕವಲು ಬಳ್ಳಿಗಳಿಗೂ ಲಭಿಸುತ್ತದೆ. ಈ ವಚನ ಮುಂದುವರಿಸಿ. ಕ್ರಿಸ್ತ ನಾನು ಶಿಲುಬೆಗೇರಿಸಲಾದವನು, ಈಗ ಜೀವಿಸುವುದು ನಾನಲ್ಲ, ಕ್ರಿಸ್ತ ಯೇಸು ನನ್ನಲ್ಲಿ ಜೀವಿಸುತ್ತಾರೆ.
ನನ್ನನ್ನು ಪ್ರೀತಿಸಿ ನನಗಾಗಿ ಪ್ರಾಣಾರ್ಪಣೆ ಮಾಡಿದ ದೇವರ ಪುತ್ರನಲ್ಲಿ ನಾನು ಇರಿಸುವನು ವಿಶ್ವಾಸದಿಂದಲೇ. ನಾನೀಗ ಈ ಇದು ದೇಹದಲ್ಲಿ ಹೇಗೆ ಸಾಧ್ಯ ಆಗುತ್ತೆ? ನಮ್ಗೆ ಆ ವಿಶ್ವಾಸ ಇರ್ಬೇಕು. ನನ್ನಲ್ಲಿ ಇನ್ನು ಜೀವಿಸುವುದು ಕ್ರಿಸ್ತ ಯೇಸು. ಆ ಯೇಸುವಿನಲ್ಲಿ ಆ ವಿಶ್ವಾಸ ನಮಗಿದ್ರೆ ಮಾತ್ರನೇ ನಾವು ನಮ್ಮಲ್ಲಿ ಆ ಯೇಸುವಿನ ಆ ಸ್ವಭಾವ, ಯೇಸುವಿನ ಗುಣಗಳು ನಮ್ಮಲ್ಲಿ ನಿಲ್ಲಲು ಸಾಧ್ಯವಾಗುವುದು. Praise the Lord. ಪ್ರಿಯರೇ, ಈ ಒಂದು ವಚನ ನಾವು ಹೃದಯದಲ್ಲಿ ಬರೆಯಬೇಕು. ಇನ್ನು ಮುಂದೆ ನಾನಲ್ಲ, ನನ್ನಲ್ಲಿ ಯಾರು ಜೀವಿಸ್ತಾ ಇದ್ದಾರೆ? ಕ್ರಿಸ್ತ ಯೇಸು ಜೀವಿಸ್ತಾ ಇದ್ದಾರೆ. ಇನ್ನು ಮುಂದೆ ನಾನಲ್ಲ. ಈ 2026ಕ್ಕೆ ದೇವರು ನಾವು ನಮ್ಮ ಹೃದಯದಲ್ಲಿ ಬರೆದಿಡ್ಬೇಕಾದ ಒಂದು ವಚನ ಆಗಿದೆ ಇದು. ಇನ್ನು ಮುಂದೆ ನಾನಲ್ಲ, ನನ್ನಲ್ಲಿ ಕ್ರಿಸ್ತ ಯೇಸು ಜೀವಿಸ್ತಾ ಇದ್ದಾರೆ. ಇನ್ನು ಮುಂದೆ ನಾನಲ್ಲ, ನನ್ನಲ್ಲಿ ಕ್ರಿಸ್ತ ಯೇಸು ಜೀವಿಸ್ತಾ ಇದ್ದಾರೆ. ನನ್ನಲ್ಲಿ ಕ್ರಿಸ್ತ ಯೇಸು ಜೀವಿಸುವುದಾದ್ರೆ ನನ್ನ ಪ್ರವೃತ್ತಿಗಳೆಲ್ಲ ಕ್ರಿಸ್ತ ಯೇಸುವಿನ ಪ್ರವೃತ್ತಿಗಳಾಗುತ್ತದೆ. ನನ್ನ ಮಾತುಗಳೆಲ್ಲ ಕ್ರಿಸ್ತ ಯೇಸುವಿನ ಮಾತುಗಳಾಗುತ್ತದೆ. ನನ್ನ ಯೋಚನೆಗಳೆಲ್ಲ ಕ್ರಿಸ್ತ ಯೇಸುವಿನ ಯೋಚನೆ ಆಗ್ತದೆ. ಸೊ ಗೆಲತಿಯರಿಗೆ ಬರೆದ ಪತ್ರ 2:20 ಹೃದಯದಲ್ಲಿ ಬರೆದಿಡಬೇಕು, ಗೋಡೆಯಲ್ಲಿ ಬರೆದಿಡಬೇಕು, ನಾವು ನಮ್ಮ ಬುಕ್ಗಳಲ್ಲಿ ಬರೆದಿಡಬೇಕು. ಇನ್ನು ಮುಂದೆ ನಾನಲ್ಲ, ನನ್ನಲ್ಲಿ ಕ್ರಿಸ್ತ ಯೇಸು ಜೀವಿಸುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ ಜೀವನ ಸಾಧ್ಯವಾಗಿರುವುದು ಶಿಲುಬೆ ಮರಣದ ಮುಖಾಂತರ ಎಂದೇಳಿ ಇಲ್ಲಿ ಕೊಡಲಾಗಿದೆ. ಈ ಶಿಲುಬೆಯ ಮರಣದಲ್ಲಿ ಏನ್ ಸಂಭವಿಸುತ್ತದೆ ಎಂಬುದು ನಾವು ಆಳವಾಗಿ ಸುಮಾರು ದಿನಗಳಲ್ಲಿ ಧ್ಯಾನಿಸಿದೆ. ಅದರ ಒಂದು ರೀಕ್ಯಾಪ್ ತರ ನಾವು ಇವತ್ತು ಒಂದ್ ಸ್ವಲ್ಪ ಚಿಂತಿಸೋಣ. ಆಗ ಮಾತ್ರ ಇನ್ನು ಮುಂದೆ ನಾನಲ್ಲ, ನನ್ನಲ್ಲಿ ಕ್ರಿಸ್ತ ಯೇಸು ಜೀವಿಸ್ತಾರೆ ಎಂಬ ಪದ ಅರ್ಥ ನಮ್ಗೆ ಮನದಟ್ಟಾಗುವುದು. ಕೊಲೋಸದವರಿಗೆ ಬರೆದ ಪತ್ರದಲ್ಲಿ 2ನೇ ಅಧ್ಯಾಯ 13ರಿಂದ ನಾವು ಓದುವಾಗ, ನಿಮ್ಮ ಕೊಲೋಸದವರಿಗೆ ಪಾಪಮಯ ಜೀವನದಿಂದಲೂ ಸುನ್ನತಿ ರಹಿತವಾದ ಸ್ವಭಾವದಿಂದಲೂ ಒಮ್ಮೆ ನೀವು ಮೃತರಾಗಿದ್ದೀರಿ. ಆದರೆ ಒಮ್ಮೆ ನಾವು ಯಾವ ವಿಷಯಗಳಲ್ಲಿ ಮೃತರಾಗಿರುವುದು? ಈಗ ನಾವು ಜೀವಿಸ್ತಾ ಇದ್ದೇವೆ, ನಮ್ಗೆ ಗೊತ್ತು, ಕ್ರಿಸ್ತ ಯೇಸುವಿನಲ್ಲಿ ಶಿಲುಬೆಯಲ್ಲಿ ಸತ್ತ ಯೇಸುವಿನೊಂದಿಗೆ ನಾವು ಜೀವಿಸ್ತಾ ಇದ್ದೀವಿ. ಆದ್ರೆ ಒಮ್ಮೆ ನಾವು ಹೇಗೆ ಇದ್ದವರು? ಒಮ್ಮೆ ಪಾಪಮಯ ಜೀವನದಲ್ಲಿ ಮೃತರಾಗಿದ್ದೀರಿ. ಪಾಪಮಯ ಜೀವನದಲ್ಲಿ ನಾವು ಮೃತರಾಗಿದ್ದರು. ಓಕೆ, ಪಾಪಮಯ ಜೀವನದಲ್ಲಿ ಮೃತರಾಗಿದ್ದರು. ಓಕೆ, ಇನ್ನು ನಾವು ಮುಂದುವರಿಸುವಾಗ ಕೊಲೋಸದವರಿಗೆ ಬರೆದ ಪತ್ರ 2:13 ಮತ್ತೊಮ್ಮೆ 2:13, ನಿಮ್ಮ ಪಾಪಮಯ ಜೀವನದಿಂದಲೂ ಸುನ್ನತಿ ರಹಿತವಾದ ಸ್ವಭಾವದಿಂದಲೂ ಒಮ್ಮೆ ನೀವು ಮೃತರಾಗಿದ್ದೀರಿ. ಆದರೆ ನಾವು ಒಮ್ಮೆ ನೀವು ಮೃತರಾಗಿದ್ದೀರಿ. ಸೊ ಆಕ್ಚುಲಿ ನಮ್ಮ ಆತ್ಮಕ್ಕೆ ಜೀವ ಇಲ್ಲದೆ ಇರುವ ಅವಸ್ಥೆ ಆಗಿತ್ತು ಒಮ್ಮೆ. ಆದರೆ ಈ ಯೇಸುವಿನ ಮರಣ ಪುನರುತ್ಥಾನದಲ್ಲಿ ನಾವು ನಂಬಿಕೆ ಇಡುತ್ತಾ ಏನಾಗಿದೆ? ಮೆತ್ತಿಗೆ ಅವರ ಜೀವ ಇಲ್ಲದೆ ಇರುವ ಅವಸ್ಥೆಯಿಂದ ಅವರ ಜೀವ ನಮಗೆ ಲಭಿಸಿತು. ಅರ್ಥ ಆಯ್ತಲ್ಲ? ನಾವು ಶ್ರದ್ಧೆಯಿಂದ ಕಲಿಯೋಣ. ಓಕೆ, ಒಮ್ಮೆ ಮೃತರಾಗಿದ್ದರು. ಮುಂದುವರಿಸುವುದಿ. ಆದರೆ ಈಗ ದೇವರು ಕ್ರಿಸ್ತೇಸುವಿನೊಂದಿಗೆ ನಿಮ್ಮನ್ನು ಜೀವಂತಗೊಳಿಸಿದ್ದಾರೆ. ಆದರೆ ಕ್ರಿಸ್ತ ಯೇಸು ತಮ್ಮ ಮರಣ ಪುನರುತ್ಥಾನದ ಮುಖಾಂತರ ನಮಗೆ ಜೀವನನ್ನು ಕೊಟ್ಟರು. ನಮ್ಮ ಆತ್ಮ ಸತ್ತ ಅವಸ್ಥೆಯಿಂದ ಯೇಸುವಿನ ಮರಣ ಪುನರುತ್ಥಾನದಲ್ಲಿ ನಾವು ವಿಶ್ವಾಸಿಸಿದ್ದರ ಮುಖಾಂತರ ಏನಾಗಿದೆ? ನಮ್ಮ ಸತ್ತ ಅವಸ್ಥೆಗಿಂದ ದೇವರು ನಮಗೆ ಜೀವವನ್ನು ಕೊಟ್ಟರು. ಓಕೆ, ಮುಂದುವರಿಸುವುದು. ಅದು ಹೇಗೆ ಅಂತ ಹೇಳಿ ಇನ್ನು ಕಾಣ್ತಾ ಇದೆ. 14 ಓದಬೇಕು ಬ್ರದರ್. ಹೌದು. ಅವರು ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಿದ್ದಾರೆ. ನಮ್ಮನ್ನು ಬಂಧಿಸಿದ್ದ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಕ್ರಿಸ್ತೇಸು ತೊಡೆದು ಹಾಕಿದ್ದಲ್ಲದೆ
ಅವುಗಳನ್ನು ಶಿಲುಬೆಗೆ ಜಡಿದು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಪ್ರಿಯರೇ, ನಮ್ಮನ್ನು ಬಿಡುಗಡೆ ಮಾಡಿರೋದು ಹೇಗೆ? ಈ 14ನೇ ವಚನ ನಾವು ಕಲಿಯೋಣ. ಈ ಬೇರೆ ಭಾಷಾಂತರ ಇದ್ರೆ ಜಸ್ಟ್ ತಗೊಂಡ್ರೆ ಒಳ್ಳೇದಿತ್ತು. ಅದ್ರ ಜೊತೆಗೆ ಇಂಗ್ಲಿಷೋ ಅಥವಾ ಕೊಂಕಣಿನೋ ಅಥವಾ ತಮಿಳೋ ಇದ್ರೆ 14ನೇ ವಚನದಲ್ಲಿ ಸಿಕ್ಕಿದ್ರೆ ಓದಿ, ಇಲ್ಲದೆ ಇದ್ರೆ ಕನ್ನಡ ಮತ್ತೊಮ್ಮೆ ಓದಿ. 14ನೇ ವಚನ. ನಮಗೆ ಅವರು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾರೆ. ಅದು 13 ವಚನ ಎಂಡೆ 14 ವಚನ. ಅವರು ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿದ್ದಾರೆ, ನಮ್ಮನ್ನು ಬಂಧಿಸಿದ್ದ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಕ್ರಿಸ್ತ ಯೇಸು ತೊಡೆದು ಹಾಕಿದಲ್ಲದೆ ಅವುಗಳನ್ನು ಶಿಲುಬೆಗೆ ಜಡಿದು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಓಕೆ, ಈ ವಚನ ಏನಂದ್ರೆ, ಇದು ನೀವು ಓದುವಾಗ ನಿಮ್ಗೆ ಏನ್ ಅರ್ಥ ಆಗಿದೆ? ದಯಾಲ್, ನಿಮ್ಗೆ ಏನ್ ಅರ್ಥ ಆಗಿದೆ? ಪಾಪರ ಶಿಲುಬೆಗೆ ಎಲ್ಲವನ್ನು ಜಡ್ದ್ಬಿಟ್ರು ಅಂದ್ರೆ ಎಲ್ಲವೂ ಅಂತ ಹೇಳುವಾಗ ಅದೇ ಶಿಲುಬೆಗೆ ಎಲ್ಲವೂ ಜಡಿದು ಬಿಟ್ರು ಅಂತ ಹೇಳುವಾಗ ಇಲ್ಲಿ ಒಂದು ಧರ್ಮಶಾಸ್ತ್ರಗಳ ಒಂದು ಪಾಯಿಂಟ್ ಹೇಳ್ತಾ ಇದೆ. ಪ್ರಿಯರೇ, ಏನಾಗಿದೆ ಅಂದ್ರೆ, ಈಗ ಪಾಪ ಯಾವಾಗ ಭೂಮಿಗೆ ಎಂಟ್ರಿ ಆಗಿರೋದು? ಸೈತಾನನಿಂದ ಪಾಪ ಎಂಟ್ರಿ ಆಗಿದೆ ಅಂತ ಇಟ್ಕೊಳ್ಳೋಣ. ಆದರೆ ಒಂದು ಪಾಪ ಎಂಬ ಇದು ತಪ್ಪು, ಇದು ಸರಿ, ಇದು ಯಾವಾಗ ನಮ್ಗೆ ಗೊತ್ತಾಗಿರೋದು? ಅದು ಧರ್ಮಶಾಸ್ತ್ರ ಬಂದಾಗಿಂದ ಮಾತ್ರ. ಧರ್ಮಶಾಸ್ತ್ರ 10 ಕಟ್ಟಳೆಗಳು ಇಲ್ಲದೆ ಇದ್ದಿದ್ರೆ ಏನಾಗ್ತಾ ಇತ್ತು? ಪಾಪದ ಅರಿವಾಗ್ತಿರ್ಲಿಲ್ಲ ನಮ್ಗೆ. ಇದು ತಪ್ಪೋ ಇದು ಸರಿ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಅರ್ಥ ಆಯ್ತಲ್ಲ? ಸೊ ಈ ಧರ್ಮಶಾಸ್ತ್ರದ ಮುಖಾಂತರ ಇದು ತಪ್ಪು ಇದು ಸರಿ ಎಂಬ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೆಲವು ತಪ್ಪುಗಳಾಗಿದೆ. ಧರ್ಮಶಾಸ್ತ್ರದ ಮುಖಾಂತರ 10 ಕಟ್ಟಳೆಗಳ ಮುಖಾಂತರ ಕಂಪೇರ್ ಮಾಡುವಾಗ, ಈಗ ಇಂಡಿಯನ್ ಪೀನಲ್ ಕೋಡ್ ಅಂತ ಹೇಳಿ ಇಲ್ಲದೆ ಇದ್ದಿದ್ರೆ ನಮಗೆ ಯಾವ ರೂಟಲ್ಲಿ ಬೇಕಾದ್ರೂ ಹೋಗೋದಿತ್ತು, ಏನ್ ಬೇಕಾದ್ರೂ ಮಾಡ್ಬೋದಿತ್ತು, ತಪ್ಪಾಗ್ತಾ ಇರ್ಲಿಲ್ಲ. ಯಾವಾಗ ಇಂಡಿಯನ್ ಪೀನಲ್ ಕೋಡ್ 1950 ಬಂತು, ಅದಾದ್ಮೇಲೆ ನಿಯಮಗಳು, ಭಾರತ ಸಂಹಿತೆ, ನ್ಯಾಯ ಸಂಹಿತೆ, ಆಗ ಏನಾಯ್ತು, ಈ ರೀತಿ ಮಾಡಿದ್ರೆ ತಪ್ಪಾಗ್ತದೆ, ಈ ರೀತಿ ಮಾಡಿದ್ರೆ ಸರಿ ಆಗ್ತದೆ, ಈ ಪಾಯಿಂಟ್ ಬಂತು. ಇದು ಕ್ಲಿಯರ್ ಆಯ್ತಾ? ಎಸ್ ಬ್ರದರ್. ಸೊ ಅಂದ್ರೆ ಈ 10 ಕಟ್ಟಳೆಗಳು ಅದರ ಧರ್ಮ ಶಾಸ್ತ್ರಗಳ ಆ ಪ್ರಕಾರ ನಾವು ಒಬ್ಬೊಬ್ಬರು ಮಾಡಿರುವ ತಪ್ಪುಗಳು, ಯೇಸ್ವಾಮಿ ಏನ್ ಮಾಡಿದ್ದಾರೆ? ಇದೆಲ್ಲ ಸೈತಾನನು ಬರೆದಿಟ್ಟಿದ್ದಾನೆ. ಇಲ್ಲ ರೀ ಸಿಸ್ಟರ್? ಅದನ್ನ 14 ಚೆನ್ನಾಗಿ ಕೊಟ್ಟಿದ್ದಾರೆ ಇಂಗ್ಲಿಷ್. ಏನು ಇಂಗ್ಲಿಷ್ ಏನಿದೆ? ಎರೇಸಿಂಗ್ ದ ರೆಕಾರ್ಡ್ ದಟ್ ಸ್ಟುಡ್ ಅಗೇನ್ಸ್ಟ್ ಅಸ್ ಅಂತ. ಆ ರೆಕಾರ್ಡ್ ಏನ್ ಮಾಡಿದ್ದಾರೆ ಅಂದ್ರೆ, ಇದು ಅರ್ಥ ಮಾಡಿ. ಈಗ ಇದು ಅರ್ಥ ಮಾಡ್ಬೇಕಾದ್ರೆ 15ನೇ ವಾಕ್ಯ ಜೊತೆಗೆ ಸೇರಿಸಿದ್ರೆ ಕರೆಕ್ಟ್ ಆಗುತ್ತೆ. 14 ಓದಿ. ಅದೇ, erasing the record that stood against us with its legal demands, he set this aside. ಅದನ್ನ ಬದ್ಲಿಗೆ ತಳ್ಬಿಟ್ರಂತೆ. ಅದನ್ನು ಧ್ಯಾನಿಸೋಣ. 15ನೇ ವಾಕ್ಯ ಓದಿ. ಅದನ್ನ, he discerned the rulers and the authorities and made a public example of them ಅಂತ ಕಂಡ. ಓಕೆ, ಈ ಕನ್ನಡದಲ್ಲಿ 15 ಬಲ್ಲಾಡಿಯ ಒಡೆಯರನ್ನು, ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ ತಾವು ಗಳಿಸಿದ ಜಯದ ನಿಮಿತ್ತ ಜನರೆಲ್ಲರ ಮುಂದೆ ಶಿಲುಬೆಯ ವಿಜಯೋತ್ಸವದಲ್ಲಿ ಅವರನ್ನು ಸೆರೆಯಾಳಾಗಿ ಪ್ರದರ್ಶಿಸಿದ್ದಾರೆ. ಶಿಲುಬೆಯ ವಿಜಯೋತ್ಸವ, ಇದರ ಬಗ್ಗೆ ನಾವು ಚಿಂತಿಸೋಣ. ಏನಾಗಿದೆ ಶಿಲುಬೆಯ ವಿಜಯೋತ್ಸವ? ಈಗ ಬೆಲಾಢ್ಯರು ಎಂದು ಹೇಳುವಾಗ ಅದು ಸೈತಾನನನ್ನು ನಾವು ಹೋಲಿಸ್ತಾ ಇದೆ. ಈ ಸೈತಾನ ಏನ್ ಮಾಡಿದೆ ಅಂತ ತಮಿಳು 14 பிரதர். நமக்கு எதிரான ஒப்பந்த விதிகள் பல கொண்ட கடன் பாத்திரத்தை அவர் அழித்து விட்டார். ಅಂದ್ರೆ ಅಳಿಸಿ ಹಾಕಿಬಿಟ್ಟರು. ಅಳಿಸಿ ಹಾಕಿಬಿಟ್ರು. ಓಕೆ, ಡಿ ಇಂಕ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತದೆ. ಅಂದ್ರೆ ಡಿ ಇಂಕ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಹಳೆ ಪೇಪರ್ ಅಲ್ಲಿ ಇರುವ ಬರೆದಿಟ್ಟಿರುವುದೆಲ್ಲ ಇಂಕ್ ನಾವು ಈ ತರ ಅಬ್ಸರ್ವ್ ಮಾಡೋದು.
ಇಂಕ್ ಇಲ್ಲದೆ ಇರುವ ಅವಸ್ಥೆ ಬರುವಾಗ ಏನಾಗ್ತದೆ, ಆ ಪೇಪರ್ ಅಲ್ಲಿ ಏನೂ ಇರಲ್ಲ, ಅಳಿಸಿ ಬಿಡುತ್ತದೆ. ಸೊ ಪ್ರಿಯರೇ, ಈಗ ಈ ಸೈತಾನ್ ಮುಂದೆ ಇರುವ ಒಂದು ಆಯುಧ ಯಾವುದು? ಆಯುಧ ವರ್ಗಗಳನ್ನು ಕೆಳಗಡೆ ಇಳಿಸಿದೆ ಅಂತ ವಚನ ಹೇಳ್ತಾ ಇದೆ. ಸೈತಾನ್ನ ಮುಂದೆ ಇರುವ ಆಯುಧ ಯಾವುದು? ಈಗ ನನ್ನನ್ನು ಅಟ್ಯಾಕ್ ಮಾಡ್ಬೇಕಾದ್ರೆ ಅವನಿಗೆ ಡೈರೆಕ್ಟ್ ಆಗಿ ಬಂದು ನನ್ನನ್ನು ಅಟ್ಯಾಕ್ ಮಾಡಕ್ಕೆ ಸಾಧ್ಯ ಆಗಲ್ಲ. ಅಥವಾ ನಿಮ್ಮನ್ನ ಅಟ್ಯಾಕ್ ಮಾಡಕ್ಕೆ ಅವರಿಗೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಬಂದು ಅಟ್ಯಾಕ್ ಮಾಡಕ್ ಆಗಲ್ಲ. ಅದಕ್ಕೆ ದೇವರಲ್ಲಿ ಒಂದು ಪರ್ಮಿಷನ್ ಬೇಕು. ಅರ್ಥ ಆಯ್ತಲ್ಲ? ಸೊ ಈ ಪರ್ಮಿಷನ್ ಏನಾಗುತ್ತೆ ನೋಡಿ, ದೇವರ ಮುಂದೆ ನಮ್ಮ ವಿರುದ್ಧವಾಗಿ ಅವನ್ ತೋರಿಸುವ ಕಾರ್ಯ ಯಾವುದು ಅಂತ ನಾವು ಮಾಡಿದಂತ ಎಲ್ಲ ಇದು ನಾವು ಪಾಪ ಮಾಡಿರುವ ಸಕಲ ಪಾಪ. ಈ ಧರ್ಮಶಾಸ್ತ್ರಗಳಲ್ಲಿರುವ ಆ ಶಾಸ್ತ್ರಗಳ ಪ್ರಕಾರ ನಾವು ಮಾಡಿರುವ ಪ್ರತಿಯೊಂದು ತಪ್ಪುಗಳು ಬರೆದಿಟ್ಟಿರುವ ಒಂದು ಪೇಪರ್. ನೋಡಿ, ದೇವರ ಮುಂದೆ ಈ ಸೈತಾನನ ಆಯುಧ ಇದೇ ಆಗಿದೆ. ಆಯುಧ ವರ್ಗಗಳು ಎಂದು ಹೇಳುವಾಗ ದೇವರ ಮುಂದೆ ಇರುವ ಆಯುಧ ವರ್ಗ ಇದೇ ಆಗಿದೆ. ಈಗ ಒಂದು ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ಒಂದು ರಿಟರ್ನ್ ಇದು ಅಲ್ಲಿಂದ ಬರ್ಬೇಕು. ಏನ್ ಹೇಳ್ತೀರಾ ಅದಕ್ಕೆ? ಯಾವ್ದೋ ಒಂದು ಜಡ್ಜ್ ಕೋರ್ಟ್ ಇಂದ ಒಂದು ಆರ್ಡರ್ ಬರ್ಬೇಕು, ಆದ್ರೆ ಮಾತ್ರ ಒಂದು ವ್ಯಕ್ತಿಯನ್ನ ಅರೆಸ್ಟ್ ಮಾಡಕ್ಕಾಗುತ್ತೆ. ಆ ಆರ್ಡರ್ FIR ಆರ್ಡರ್ ಇರ್ಬೇಕು. ಈ ಆರ್ಡರ್ ಒಂದು ಪೊಲೀಸ್ ತಗೊಂಡ್ ಬಂದು ತೋರಿಸ್ತಾನೆ, ನೋಡಿ ನಿಮ್ಗೆ ಅರೆಸ್ಟ್ ಮಾಡಕ್ಕೆ ಆರ್ಡರ್ ಇದೆ, ಸೊ ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ. ಈ ಆರ್ಡರ್ ಇಲ್ಲದೇ ಇದ್ರೆ ಯಾವ ವ್ಯಕ್ತಿಯನ್ನ ಅರೆಸ್ಟ್ ಮಾಡಕ್ ಆಗಲ್ಲ. ಸೊ ಇದೇ ರೀತಿಯಲ್ಲಿ ಸೈತಾನನು ಯೇಸುವಿನ ಮುಂದೆ ಹೋಗಿ, ನೋಡಿ ಈ ವ್ಯಕ್ತಿ ಈ ತಪ್ಪುಗಳೆಲ್ಲ ಮಾಡಿದ್ದಾನೆ, ನೋಡಿ ಪೇಪರ್ ಅಲ್ಲಿ ಇದೆ ಲಿಸ್ಟ್ 1 2 3 4, ನೋಡಿ ಈ ವ್ಯಕ್ತಿ ಈ ತಪ್ಪುಗಳು ಮಾಡಿದ್ದಾನೆ, ಆದುದರಿಂದ ಇವನನ್ನು ನಾನು ನನ್ನ ಹತೋಟಿಗೆ ತಗೊಂಡೋಗ್ತೀನಿ ಅಂತ ಹೇಳುವಾಗ, ಪ್ರಿಯರೇ, ಯೇಸುಸ್ವಾಮಿ ಏನ್ ಮಾಡಿದ್ರಂತ ಗೊತ್ತಾ? ಈ ಪೇಪರ್ ಅನ್ನು ತಗೊಂಡು ಈ ಪೇಪರ್ ಅಲ್ಲಿ ಬರೆದಿಟ್ಟಿರುವ ಒಂದು, ಇವರನ್ನು ಸುಳ್ಳು ಹೇಳಿದ್ದಾನೆ, ಇನ್ನೊಂದು ಇವರ ಹೆಸರು ಹಾಳು ಮಾಡಿದ್ದಾನೆ, ಈ ಒಂದೊಂದು ಲಿಸ್ಟು ಯೇಸುಸ್ವಾಮಿ ಏನ್ ಮಾಡಿದ್ದಾರೆ? ತಮ್ಮ ರಕ್ತದಿಂದ ಅಳಿಸಿ ಹಾಕಿದರು. ನಾನು ಹೇಳೋದು ಅರ್ಥ ಆಯ್ತಲ್ಲ? ಈ ನಮ್ಮ ಬಗ್ಗೆ ಇರುವ ಸಕಲ ಬಂಡವಾಳಗಳು ಯೇಸುಸ್ವಾಮಿ ತಮ್ಮ ರಕ್ತದಿಂದ ಅಳಿಸಿ ಹಾಕಿದ್ದಾರೆ. ಅದೇ ಶಿಲುಬೆಯಲ್ಲಿ ಜೀವೋತ್ಸವ ಅಂತ ಹೇಳೋದು. ಪ್ರಿಯರೇ, ಇದು ತುಂಬಾ ಆಳವಾದಂತ ರಹಸ್ಯವಾಗಿದೆ, ನಾವು ಅರ್ಥ ಮಾಡಬೇಕು. ಸೊ ಇದು ಅಳಿಸಿ ಇದುವುದು ಈ ಪೇಪರ್ ತಗೊಂಡು ಸೈತಾನು ಪಿತ ದೇವರ ಮುಂದೆ ಪರ್ಮಿಷನ್ ತಗೊಳಕ್ ಹೋಗ್ತಾ ಇದ್ದಾನೆ. ಈ ಯೋಬನ ವಿಷಯದಲ್ಲಿ ಪರ್ಮಿಷನ್ ತಗೊಳಕ್ ಹೋಗಿದಾರಲ್ಲ, ಓಕೆ. ಸೊ ಈ ಪೇಪರ್ ತಗೊಂಡೋಗಿ ಈ ಪಿತ ದೇವರ ಹತ್ರ ಹೋಗ್ಬೇಕು, ನೋಡಿ ಇವನು ಈ ತಪ್ಪುಗಳೆಲ್ಲ ಮಾಡಿದಾನೆ, ಇವನನ್ನು ಶಿಕ್ಷಿಸಬೇಕು. ಆಗ ಪಿತ ದೇವರು ಹೇಳಿರ್ತಾರೆ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋಣ, ಆದ್ರೆ ಏನೆಲ್ಲ ಇದೆ ಪಾಪಗಳು ನೋಡೋಣ ಅಂತ ನೋಡುವಾಗ ಏನ್ ಕಾಣ್ತಾ ಇದೆ? ಏನಿರಲ್ಲ. ಇಲ್ಲಿ ನನ್ನ ಮಗನ ರಕ್ತ ಮಾತ್ರ ನಾನು ನೋಡ್ತಾ ಇದೆಯಲ್ಲ, ಏನ್ ಲಿಸ್ಟೇ ಕಾಣ್ತಾ ಇಲ್ಲಲ್ಲ, ಇವರಿ ನನ್ನ ಮಗನ ರಕ್ತ ಇದೆ, ಇದರಿಂದ ಹೇಗೆ ನಾನು ಅವನನ್ನು ಶಿಕ್ಷಿಸಲು ಸಾಧ್ಯ ಆಗ್ತದೆ? ತಪ್ಪು ಮಾಡಿದ್ರೆ ಶಿಕ್ಷೆ ಇರ್ಲಿ, ಓಕೆ, ನೋ ಪ್ರಾಬ್ಲಮ್, ಬಟ್ ಇಲ್ಲಿ ಯೇಸುವಿನ ರಕ್ತ ಮಾತ್ರ ನಾನು ನೋಡ್ತಾ ಇದ್ದೇನೆ. ಸೊ ಪ್ರಿಯರೇ, ಈ ರೀತಿಯಲ್ಲಿ ಯೇಸುಸ್ವಾಮಿ ನೋಡುವಾಗ ಏನಾಗ್ತದೆ? ಪಿತ ದೇವರು ಈ ನನ್ನನ್ನು ಶಿಕ್ಷಿಸಕ್ ಆಗ್ತಾ ಇಲ್ಲ, ಕಾರಣ ನನ್ನ ಪಾಪಗಳು ಅವ್ರು ಕಾಣ್ತಾ ಇಲ್ಲ. ನನ್ನ ಪಾಪಗಳೆಲ್ಲ ಯೇಸುಸ್ವಾಮಿ ತಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ್ದಾರೆ, ಇಂಕ್ ಮಾಡಿದ್ದಾರೆ. ಇದೇ ಆಗಿದೆ ಶಿಲುಬೆಯಲ್ಲಿ ವಿಜಯೋತ್ಸವವನ್ನು ಕೊಂಡಾಡಿರೋದು ಯೇಸುಸ್ವಾಮಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಯೋಚನೆ ಮಾಡಿ ನಮ್ಮ ಅವಸ್ಥೆ ಏನಾಗಬೇಕಿತ್ತು? ಈ ಸೈತಾನನು ನಿಯಮವೇ ಕರೆಕ್ಟೇ, ಅದು ಯಾರಿಗೂ ಇದು ಮಾಡಕ್ಕಾಗಲ್ಲ, ನಿಯಮಗಳು ಪಕ್ಕ ಫಾಲೋ ಆಗ್ಲೇಬೇಕು. ಆದರೆ ಯೇಸುಸ್ವಾಮಿ ಏನ್ ಮಾಡಿದ್ದಾರೆ? ಈ ನಿಯಮಗಳ ಪ್ರಕಾರ ನಾವು ಮಾಡಿರುವ ಸಕಲ ತಪ್ಪುಗಳು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ್ದಾರೆ. ಈಗ ಈ ಪೇಪರ್ ಅಲ್ಲಿ ನಮ್ಮ ಪಾಪದ ಲೆಕ್ಕ ಇಲ್ಲ. ಇದು ಯಾವಾಗ? ಈ ಯೇಸುವಿನ ಮರಣ ಪುನರುತ್ಥಾನದಲ್ಲಿ ನಾವು ನಂಬುವಾಗ
ಈ ಯೇಸುವಿನೊಂದಿಗೆ, ತಾಯಿ ಬಳ್ಳಿಯೊಂದಿಗೆ ಕವಲು ಬಳ್ಳಿಯಾಗಿ ನಾನು ಅಟ್ಯಾಚ್ ಆಗಿರುವಾಗ, ಒಂದಿನ 2 ದಿನ ಅಟ್ಯಾಚ್ ಆದ್ರೆ ಪ್ರಯೋಜನ ಇಲ್ಲ. ಏನೋ ಒಂದು ತೋರಿಕೆಗೆ ನಾನೇನೋ ಮಾಡಿದ್ರೆ ಪ್ರಯೋಜನ ಇಲ್ಲ. ಪರಿಪೂರ್ಣವಾಗಿ ಅಟ್ಯಾಚ್ ಆಗಿರುವಾಗ ಏನಾಗ್ತದೆ, ನನಗೆ ವಿರುದ್ಧವಾದ ಆ ಲಿಖಿತ ನಿಯಮಗಳು, ನನಗೆ ವಿರುದ್ಧವಾದದ್ದು, ನನಗೆ ಶಾಪಗ್ರಸ್ತವಾದ ಆ ನಿಯಮಗಳು ಯೇಸು ಸ್ವಾಮಿ ತನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸುವರು. ಪಿತಾ ದೇವರು ನೋಡುವಾಗ ಆ ಪೇಪರಲ್ಲಿ ತನ್ನ ಮಗನ ರಕ್ತ ಮಾತ್ರ ಕಾಣುವಾಗ ನಮ್ಮನ್ನು ಹೇಗೆ ತಾನೇ ಶಿಕ್ಷಿಸಲು ಸಾಧ್ಯ? ಇದೇ ಆಗಿದೆ ಶಿಲುಬೆಯಲ್ಲಿ ಅವರು ನಮಗಾಗಿ ಕೊಟ್ಟ ಜಯೋತ್ಸವ. ಪ್ರೀಸ್ ದ ಲಾರ್ಡ್. ಈ ಒಂದು ಪಾಯಿಂಟ್ ನಿಮ್ಗೆ ಏನರ್ಥ ಆಯ್ತು ಗೊತ್ತಿಲ್ಲ, ಏನರ್ಥ ಆಯ್ತು ದೇಹಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಬ್ರದರ್ ಆಕ್ಚುಲಿ ಹೇಳಿಲ್ವಾ, ನಾವು ಪಾಪಗಳದೇ ಮುಳುಗಿ ಹೋಗಿರ್ತೀವಿ. ಆದ್ರೆ ದೇವರ ಒಂದು ಪ್ರೀತಿ ಎಷ್ಟಿದೆ ಅಂದ್ರೆ, ಆ ಸೈತಾನನು ನಮಗೆ ನಮ್ಮ ಬಗ್ಗೆ ಸಾಕ್ಷಿ ಕೊಡ್ಲಿಕ್ಕೆ ನಮ್ಮ ಪಾಪಗಳ ರೆಕಾರ್ಡ್ ಹೊತ್ಕೊಂಡು ಹೋದ್ರುನು, ಆದ್ರೆ ನಮ್ಮ ವಿಶ್ವಾಸ ಇದೆಯಲ್ಲ ಶಿಲುಬೆ ಪುನರುತ್ಥಾನದಲ್ಲಿ, ಆ ಶಿಲುಬೆಯಲ್ಲಿ ಹರಿದ ರಕ್ತ ನೋಡಿ, ಅದು ಒಂದು ಸೈನು. ಯಾರಿಗೊಬ್ರು 5 ಲಕ್ಷ ಸಾಲ ಕೊಡ್ಬೇಕಿತ್ತು, ನಾನು ಸೈನ್ ಮಾಡಿರ್ತೀನಿ ಪ್ರೋನೋಟ್ಗೆ. ಅದೇನಾದ್ರೂ ಡಿಲೀಟ್ ಆಗ್ಬಿಟ್ರೆ ಸೈನ್, ನನ್ಗೆ 5 ಲಕ್ಷ ಸೇವ್ ಅಲ್ಲ ಬ್ರದರ್. ಅವ್ನು ಯಾವ ಕೋರ್ಟಿಗೆ ಹೋದ್ರು ನನ್ ಸೈನೇ ಇಲ್ವಲ್ಲ ಅಲ್ಲಿ. ಹೌದು ಹೌದು. ಅದೇ ತರ ಈಗ ನನ್ನ ಪಾಪಗಳು ಏನೇ ಇರ್ಲಿ, ಸೈತಾನ ಹೊತ್ಕೊಂಡೋಗಿ ದೇವ್ರ ಮುಂದೆ ನಿಂತ್ರುನು ಅಲ್ಲಿ ಡಿಲೀಟ್ ಆಗಿದ್ರೆ ನಾನೆಷ್ಟು ಭಾಗ್ಯವಂತ. ನಾನು ಆ ಶಿಕ್ಷೆಯಿಂದ ತಪ್ಸ್ಕೊಂಡಿರ್ತೀನಲ್ವಾ, ಎಷ್ಟು ಸಂತೋಷವಾಗಿ ನಾನು ಜೀವಿಸ್ಬೇಕು. ಅದಕ್ಕೆ ಈ ವಾಕ್ಯ ಹೇಳ್ತಾ ಇದೆ, ಇನ್ನು ಮುಂದೆ ಜೀವಿಸುವುದು ನಾನಲ್ಲ, ನನ್ನಲ್ಲಿರುವ ಕ್ರಿಸ್ತರು. ಅಂದ್ರೆ ನಮಗೊಂದು ಒಂದು ಕನ್ಸೆಪ್ಟ್ ಇದೆ, ಏನಂದ್ರೆ ನಿಯಮಗಳೆಲ್ಲ ತೆಗೆದಾಕಿದೆ ಅಂತ ಒಂದು ಕನ್ಸೆಪ್ಟ್ ಇದೆ. ನಿಯಮಗಳೆಲ್ಲ ಇದೆ, 10 ಕಟ್ಲೆಗಳು ಇದೆ, ಎಲ್ಲ ನಿಯಮಗಳು ಇದೆ. ಇನ್ನು ಮುಂದೆ ನೀವು ಕೊಲೆ ಮಾಡಿ ಅಥವಾ ವ್ಯಭಿಚಾರ ಮಾಡಿ ಅಂತೆಲ್ಲ ಇಲ್ಲ, ಮಾಡಬಾರದಂದನೇ ಇರುವುದು. 10 ಕಟ್ಟಳೆಗಳೆಲ್ಲ ಆ ಸಿಟೀಸ್ ಫಾಲೋ ಮಾಡ್ಲೇಬೇಕು. ಫಾಲೋ ಮಾಡದೇ ಇದ್ರೆ ನಾವು ತಪ್ಪಿಗೆಸರಾಗ್ತೀವಿ. ಆದ್ರೆ ಯೇಸುಸ್ವಾಮಿಯಲ್ಲಿ ನಾವು ಅಟ್ಯಾಚ್ ಆಗುವಾಗ, ಯೇಸುಸ್ವಾಮಿಯೊಂದಿಗೆ ನಾವು ಆ ಯೇಸುವಿನ ಮರಣ ಪುನರುತ್ಥಾನದಲ್ಲಿ ಪರಿಪೂರ್ಣವಾಗಿ ವಿಶ್ವಾಸಿಸುವಾಗ ಏನಾಗ್ತಾ ಇದೆ, ಈ ನಮ್ಮ ಪಾಪಗಳು ಅವರು ತಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸ್ತಾರೆ. ಆಗ ಹೇಳ್ತಾರೆ, ಇನ್ನು ಮುಂದೆ ನಾವು ಹೇಳಬಲು ಸಾಧ್ಯ, ಇನ್ನು ಮುಂದೆ ನಾನಲ್ಲ, ನನ್ನಲ್ಲಿ ಜೀವಿಸುವುದು ಯೇಸು ಮಾತ್ರ. ಬೇರೆ ಅಂದ್ರೆ ಇದು ಪ್ರಾಬ್ಲಮ್ ಏನಂದ್ರೆ, ಒಮ್ಮೆ ಆಯ್ತು, ಇನ್ನು ಇದು ಆಗಾಗ ನಾವು ಈಚೆ ಹೋಗಿ ಈಚೆ ಬಂದ್ರೆ ಪ್ರಯೋಜನ ಇಲ್ಲ. ನಾವು ಒಂದ್ ಕಡೆ ಫರ್ಮ್ ಆಗಿ ನಿಲ್ಬೇಕು. ಯೇಸುವಿನೊಂದಿಗೆ ಆ ಒಂದು ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಲ್ಲುವಾಗ, ಮತ್ತೆ ಆ ಬ್ರದರ್ ಹೋದ್ರು, ಈ ಸಿಸ್ಟರ್ ಈ ಕಡೆಗೆ, ಮತ್ತೆ ಇನ್ನೊಂದು ಸಿಸ್ಟರ್ ಇನ್ನೊಂದ್ ಕಡೆ ಇಳಿಯುವಾಗ, ಇನ್ನು ಯೂಟ್ಯೂಬ್ ಅಲ್ಲಿ ನಾವು ನೋಡುವ ಅದು ಇದು ಎಲ್ಲ ನೋಡಿ ನಮ್ಗೆ ಹಾಗೆ ಟೋಟಲಿ ಕನ್ಫ್ಯೂಸ್ ಆಗುವಾಗ ನಮ್ಗೆ ಇರುವ ವಿಶ್ವಾಸ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತದೆ. ನಾವು ಒಂದ್ ಕಡೆ ನಿಲ್ಬೇಕು. ಯೇಸು ಸ್ವಾಮಿ ನಮ್ಮನ್ನು ರಕ್ಷಿಸಿದ್ದಾರೆ. ಯೇಸು ತನ್ನ ಮರಣ ಪುನರುತ್ಥಾನದ ಮುಖಾಂತರ ನಮ್ಗೆ ಪರಿಪೂರ್ಣ ಜಯವನ್ನು ಕೊಟ್ಟಿದ್ದಾರೆ. ಶಿಲುಬೆಯಲ್ಲಿ ವಿಜಯೋತ್ಸವವನ್ನು ಕೊಂಡಾಡಿದ್ದಾರೆ ನನ್ನ ಪರವಾಗಿ. ಇದರಲ್ಲಿ ಸ್ಟಡಿಯಾಗಿ ನಾವು ನಿಲ್ಬೇಕು. ಪ್ರಾಬ್ಲಮ್ ಏನಂದ್ರೆ, ಒಂದ್ ಕಡೆ ಸ್ಟಡಿಯಾಗಿ ನಿಲ್ಲಕ್ ಆಗ್ತಾ ಇಲ್ಲ ಸುಮಾರು ಜನರಿಗೆ. ಅದಕ್ಕೆ ಈ 2026 ಆದರೂ ಈ ಒಂದು ಪಾಯಿಂಟ್ ಅಲ್ಲಿ ಒಮ್ಮೆ ನಾವು ಅಟ್ಯಾಚ್ ಆಗಿದ್ದೀವಿ, ಸ್ವಲ್ಪ ಟೈಮಿಗೆ ಗ್ಯಾಪ್ ಕೊಡೋದು, ಮತ್ತೆ ಸ್ವಲ್ಪ ಅದು ಸರಿ ಇಲ್ಲ. ನಾವು ಸ್ಥಿರವಾಗಿ ಅಟ್ಯಾಚ್ ಆಗಿರ್ಬೇಕು. ಇಲ್ಲದೆ ಇರೇ ತಾಯಿ ಬಳ್ಳಿಯಿಂದ ಕವಲು ಬಳ್ಳಿಗೆ ಆ ಬೇಕಾಗಿರುವ ಪೋಷಕ ಆಹಾರವನ್ನು ಹರಿಯಲ್ಲ, ಕಟ್ ಆಫ್ ಆಗ್ತದೆ, ಒಣಗಿ ಹೋಗ್ತದೆ. ಒಣಗಿ ಹೋದ್ರೆ ಮತ್ತೆ ಅದು ನಾರ್ಮಲ್ ಅವಸ್ಥೆಗೆ ತರುವುದು ತುಂಬಾ ಕಷ್ಟ ಇದೆ. ಸೊ ಅದರಿಂದ ಪ್ರಿಯರೇ, ಇನ್ನು ಮುಂದೆ ಈ ದೇವರನ್ನೇ ನಾವು ಎದುರು ನೋಡಿ ಜೀವಿಸಬೇಕು. ಮತ್ತಾಯನ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯ 32ನೇ ವಾಕ್ಯ ಓದೋಣ. ಮತ್ತಾಯ 6:32. ಇವೆಲ್ಲವುಗಳಿಗಾಗಿ ಪರಕೀಯರು ಪರದಾಡುತ್ತಾರೆ. ಇವೆಲ್ಲ ನಿಮಗೆ ಅವಶ್ಯ ಎಂದು ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ನೋಡಿ, ಇವುಗಳಿಗಾಗಿ ಪರಕೀಯರು ಪರದಾಡ್ತಾರೆ.
ನಿಮಗೆ ಇದೆಲ್ಲ ಬೇಕು ಅಂತೇಳಿ ಸ್ವರ್ಗದಲ್ಲಿರುವ ತಂದೆ ಗೊತ್ತಿದೆ. ಸೊ ನಾವು ಪಿತನೊಂದಿಗೆ ಯೇಸುಸ್ವಾಮಿ ಅಲ್ಲಿ ನಾವು ಜೀವಿಸ್ತಾ ಇರುವಾಗ ನಮ್ಗೆ ಏನ್ ಬೇಕು ಎಂದು ಯಾರಿಗೆ ಗೊತ್ತಿದೆ? ತಂದೆ ದೇವರಿಗೆ ಗೊತ್ತು. ತಂದೆ ದೇವರಿಗೆ ಗೊತ್ತಿದೆ. ಆದ್ರೆ ನಮ್ ಪ್ರಾಬ್ಲಮ್ ಏನು ಗೊತ್ತಾ, ಮತ್ತೆ ಮತ್ತೆ ನಾವು ಡಿಟ್ಯಾಚ್ ಆಗಲಿ ಕಾರಣ ಏನು ಗೊತ್ತಾ, ನಾವು ಮತ್ತೆ ಹುಡುಕಕ್ಕೆ ಹೋಗ್ತೀವಿ. ಏನ್ ಹುಡುಕ್ತಿವಿ? ಮೇಲೆಯಿಂದ ಸ್ವಲ್ಪ ಓದ್ತೀರಾ? ಅಂದ್ರೆ 25ರಿಂದ ಓದಿ, ಮತ್ತಾಯ 6:25. ನಾನು ಹೇಳುವುದನ್ನು ಓದಿ ಸಿಸ್ಟರ್. ಓದಿ ಬ್ರದರ್. ನಾನು ಹೇಳುವುದನ್ನು ಕೇಳಿ, ಪ್ರಾಣಧಾರಣೆಗೆ ಏನು ಉಣ್ಣುವುದು, ಏನು ಕುಡಿಯುವುದು, ದೇಹ ರಕ್ಷಣೆಗೆ ಏನು ಹೊದೆಯುವುದು ಎಂದು ಚಿಂತೆ ಮಾಡಬೇಡಿ. ಊಟಕ್ಕಿಂತ ಪ್ರಾಣ, ಉಡುಪಿಗಿಂತ ದೇಹ ಮೇಲಾದುದಲ್ಲವೇ? ಏನ್ರಿ ಎಷ್ಟ ಹೇಳ್ತಾ ಇದ್ರೆ ಚಿಂತೆ ಮಾಡಬೇಡಿ. ಈ ಪಾಯಿಂಟ್ ನಮ್ ಚಿಂತೆ ಎಲ್ಲ ಇಲ್ಲೇ ಇದೆ. ಅರ್ಥ ಆಯ್ತಲ್ಲ? ಇದು ಮೇಲೆ ಕೊಟ್ಟಿರುವುದು. ಈ ವಚನ ನೋಡಿನೇ 32ನೇ ವಚನದಲ್ಲಿ ಹೇಳೋದು, ಅದೇ 31 ಮತ್ತೊಮ್ಮೆ ಸೇಮ್ 31 ಓದಿ. ಆದುದರಿಂದ ತಿನ್ನಲು ಏನು, ಕುಡಿಯಲು ಏನು, ಹೂಡಲು ಏನು ಎಂದು ಪೇಚಾಡಬೇಡಿ. ಇದು ನೋಡಿ, ಇದು ಮಾಡಬೇಡಿ ಎಂದು ದೇವರು ಹೇಳ್ತಾ ಇದ್ದಾರೆ. ನೀವು ಪೇಚಾಡಬೇಡಿ. ಕಾರಣ ಏನು? ಇದು ಯಾರು ಇದಕ್ಕಾಗಿ ಪೇಚಾಡೋರು ಯಾರು? ಆದ್ರೆ ಇದು ದೇವ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು. ದೇವರ ಬಗ್ಗೆ ಗೊತ್ತಿಲ್ಲದೆ ಇರೋರು, ಪರಕೀಯರು. ಅವ್ರ ಚಿಂತೆ ಎಲ್ಲ ಇದೇ ಇರ್ತದೆ. ಏನು ಉಣ್ಬೇಕು, ಏನು ಕುಡಿಯಬೇಕು, ಅವ್ರ ಚಿಂತೆ. ಪ್ರಿಯ, ನಾವು ಯಾವ ಕ್ಯಾಟಗರಿಯಲ್ಲಿ ಬರ್ತೀವಿ? ನಾವು ಪರಕೀಯರ ಅಥವಾ ಶಿಲುಬೆಯಲ್ಲಿ ಜೀವೋತ್ಸವವನ್ನು ಕೊಂಡಾಡಿದವರ? ಯೋಚನೆ ಮಾಡಿ. ಪರಕೀಯರೇ ಆಗ್ಬಿಟ್ಟಿದೀವಿ ಈಗ. ನಾವು ಹುಡುಕೋದು ನೋಡಿ. 32 ಓದಿ ಮತ್ತೊಮ್ಮೆ. ಓದಿ ಸಿಸ್ಟರ್. ಇವೆಲ್ಲವುಗಳಿಗಾಗಿ ಪರಕೀಯರು ಪರದಾಡುತ್ತಾರೆ. ಇವೆಲ್ಲ ನಿಮಗೆ ಅವಶ್ಯ ಎಂದು ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ಇದೆಲ್ಲ ನಿಮ್ಗೆ ಅವಶ್ಯ ಎಂದು ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ಕೆಲವೊಮ್ಮೆ ನಿಮ್ಗೆ ಪ್ರಶ್ನೆ ಇರಬಹುದು, ಹಾಗಾದ್ರೆ ನಾವಿನ್ನು ಏನು ಕೆಲಸ ಮಾಡುವ ಅಗತ್ಯ ಇಲ್ಲಲ್ಲ, ಹಾಗಾದ್ರೆ ನಾವು ಏನು ಅದ್ರ ಬಗ್ಗೆ ಅಡಿಗೆ ಮನೆಗೆ ಹೋಗುವ ಅಗತ್ಯನೇ ಇಲ್ಲಲ್ಲ, ಎಲ್ಲ ಪಿತನು ಸ್ಪಾನ್ಸರ್ ಮಾಡ್ತಾರಲ್ಲ, ಈ ಚಿಂತೆ ಬರುವುದು. ಅಂದ್ರೆ ಬರೀ ಅದಕ್ಕಾಗಿನೇ ಯೋಚನೆ ಮಾಡಿ ಪ್ರೇಯರ್ ಇಲ್ಲ, ದೇವರಿಲ್ಲ, ಏನು ಇಲ್ಲ ಅಂತ ಹೇಳಿ ಬಿಡುವುದಲ್ಲ. ನೀವು ದೇವರನ್ನು ಆಶ್ರಯಿಸಿ. ಯಾಕಂದ್ರೆ ದೇವರಿಗೆ ಗೊತ್ತಿದೆ ನಿಮ್ಗೆ ಏನ್ ಬೇಕು ಅಂತೇಳಿ. ಇದುವರೆಗೆ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳುಂಟಾಗಿದೆ. ಕೆಲವು ಕಷ್ಟಗಳಿಂದ ಹೊರಗಡೆ ಬರಕ್ ಆಗುವುದೇ ಇಲ್ಲ ಎಂಬ ರೀತಿಯಲ್ಲಿ ಪ್ರಶ್ನೆಗಳು ಉಂಟಾಗಿದೆ. ಅದೆಲ್ಲ ದೇವರು ಸರಿಪಡಿಸಿದಾರಲ್ಲ, ನಿಮ್ ಶಕ್ತಿಯಿಂದ ಅಲ್ಲ ಸರಿಯಾಗಿರೋದು. ಹಾಗಾದರೆ ಈ ವಿಷಯಗಳು ದೇವರು ಅವ್ರನ್ನ ಆಶ್ರಯಿಸಿ ನಿಲ್ಲಿ. ನಿಮ್ಗೆ ಇದೆಲ್ಲ ಬೇಕು ಎಂದು ದೇವರಿಗೆ ಗೊತ್ತಿದೆ. ಕೆಲವು ಸನ್ನಿವೇಶಗಳಲ್ಲಿ ಎಷ್ಟೋ ಕನ್ಫ್ಯೂಷನ್ ಆದ ಸಮಯಗಳುಂಟಾಗಿದೆ ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ. ಈ ರೀತಿ ಆಗ್ಬೇಕು, ಆ ರೀತಿ ಆಗ್ತಾ ಇಲ್ಲ. ಈ ರೀತಿ ಹೋದ್ರೆ ಹೇಗಾಗ್ತದೆ? ಮಕ್ಕಳ ವಿಷಯ ನೋಡೋದಾದ್ರು ಈ ರೀತಿ ಆಗ್ಬೇಕು, ಈ ರೀತಿ ಆಗ್ತಾ ಇಲ್ಲ. ಸೊ ದೇವ ಏನ್ ಮಾಡ್ಲಿ? ಪ್ರಿಯರೇ, ದೇವರನ್ನು ಪರಿಪೂರ್ಣವಾಗಿ ಆಶ್ರಯಿಸಿದ ಸಮಯಗಳಲ್ಲಿ ನಮಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಈ ಅಸಾಧ್ಯತೆಗಳು ಸಾಧ್ಯವಾಗಿರುವುದು ನೀವು ಕಂಡಿರಬಹುದು. ಏನ್ ಹೇಳ್ತೀರಾ ಹರ್ಷ? ಕೆಲವು ವಿಷಯಗಳು ಅಸಾಧ್ಯ ಎಂಬ ರೀತಿಯಲ್ಲಿ ಯೋಚನೆ ಮಾಡಿರೋ ವಿಷಯಗಳು ನಾವು ದೇವರನ್ನೇ ಆಶ್ರಯಿಸ್ತಾ ಇದ್ದಾಗ ಗೊತ್ತಿಲ್ಲ ಹೇಗಾಯ್ತು ಅಂತ ಹೇಳಿ ದೇವರು ಸರಿಪಡಿಸಿ ಕೊಟ್ರು ಅಲ್ವಾ? ತುಂಬಾ ವಿಷಯಗಳು ಸರ್ ನಾವು ಚಿಂತೆ ಮಾಡ್ತೀವಿ, ಆದ್ರೆ ದೇವರ ಚಿಂತೆಗಳೇ ಬೇರೆ ತರ ಇರ್ತದೆ. ಅದ್ ನಮಗೆ ಎಕ್ಸ್ಪೆಕ್ಟ್ ಮಾಡಕ್ ಆಗದ ವಿಷಯಗಳೆಲ್ಲ ಆ ಕಾರ್ಯರೂಪಕ್ಕೆ ಬಂದಿರ್ತದೆ ನಮ್ಮ ಜೀವನದಲ್ಲಿ. ಸೊ ನಾವು ಯೋಚನೆ ಮಾಡಿ, ದೇವರೆಲ್ಲ ಮಾಡಿ ಮುಗಿಸ್ಬೋದು, ಆದ್ರೆ ಅವರಿಗೆ ನಾವು ಟೈಮ್ ಸ್ಪೇಸ್ ಕೊಡ್ತಾ ಇಲ್ಲ, ಅವಕಾಶ ಕೊಡ್ತಾ ಇಲ್ಲ. ನಾವೇ ಪ್ರಯತ್ನ ಪಟ್ಟು ಸೋತ್ ಹೋಗೋ ಪರಿಸ್ಥಿತಿಗೆ ಬರ್ತಾ ಇದೆ. ಆದ್ರೆ ಅವರು ಕೂಲಾಗಿ ಮಾಡ್ತಾರೆ. ಇದೆಲ್ಲ ನಿಮ್ಗೆ ಅಗತ್ಯ ಇದೆ ಎಂದು ಸ್ವರ್ಗದಲ್ಲಿರುವ ತಂದೆಗೆ ಗೊತ್ತಿದೆ. ಇದು ನಂಬ್ತೀರಾ? ಇದು ನಂಬಕ್ಕೆ ಸಾಧ್ಯವೋ? ಬ್ರದರ್, ವಚನ ಎಲ್ಲ ಹೇಳ್ಬೋದು, ನಾವು ಅದೆಲ್ಲ ನೋಡಿ ನಿಂತ್ರೆ ಆಗ್ತದಾ ಎಂದು ಹೇಳುವವರುಂಟು. ಆದರೆ ಇದರಲ್ಲಿ ನಂಬಿಕೆ ಇಡುವಾಗ ಮುಂದುವರಿಸೋದು ನೀವೇನ್ ಮಾಡ್ಬೇಕು? ಆದ್ರೆ ನೀವೇನ್ ಮಾಡ್ಬೇಕು? ನೀವಾದರೂ ಮೊದಲು ದೇವರ ಸಂಬಂಧವಾಗಿ
ಅವರ ತತ್ಸಮ್ಮಕ್ಕಾಗಿ ತವಕ ಪಡಿ. ಇದರೊಂದಿಗೆ ನೀವಾದರೂ ಮೊದಲು ಏನ್ ಮಾಡ್ಬೇಕು? ದೇವರ ಸಾಮ್ರಾಜ್ಯಕ್ಕಾಗಿ ದೇವರ ಸಾಮ್ರಾಜ್ಯಕ್ಕಾಗಿ, ತವಕ ಅದರ ಪಡಿ. ಸತ್ಸಂಬಂಧಕ್ಕಾಗಿ ತವಕ ಪಡಬೇಕು. ದೇವರ ಸಾಮ್ರಾಜ್ಯಕ್ಕಾಗಿ ತವಕ ಪಡುವಾಗ ವಚನ ಹೇಳ್ತಾ ಇದ್ರೆ ಅದರ ಜೊತೆಗೆ ವಾಕ್ಯ ಎಲ್ಲವೂ ಜೊತೆಗೆ ಸೇರಿಸ್ತಾರೆ. ಈಗ ಜೊತೆಗೆ ಸೇರದೇ ಇದ್ದರೆ ಅದರ ಕಾರಣ ಏನು? ಅದು ನಮಗೆ ಅವಶ್ಯಕತೆ ಇಲ್ಲ. ನಾವು ದೇವರ ಕಾರ್ಯಗಳಿಗಾಗಿ, ದೇವರ ಸಾಮ್ರಾಜ್ಯಕ್ಕಾಗಿ, ಅದರ ಸತ್ಸಂಬಂಧಕ್ಕಾಗಿ ತವಕ ಪಡ್ತಾ ಇಲ್ಲ. ಅದಕ್ಕಾಗಿ ನೀವು ದುಡಿದು ನೋಡಿ, ಬಾಕಿ ಎಲ್ಲವೂ ನಿಮ್ಗೆ ಜೊತೆಗೆ ಸಿಗುತ್ತೆ. ನಿಜ ಹೇಳ್ತೀನಿ, ನಿಮಗೊಂದು ಮನೆ ಬೇಕು ಎಂದು ದೇವರಿಗೆ ಗೊತ್ತಿದೆ. ಅರ್ಥ ಆಯ್ತಲ್ಲ? ಒಂದು ಮನೆ, ನನ್ನ ಮಗನಿಗೆ ನನ್ನ ಮಗಳಿಗೆ ಒಂದು ಮನೆ ಬೇಕು ಎಂದು ದೇವರಿಗೆ ಗೊತ್ತಿದೆ. ಈಗ ನಾವು ಮನೆ 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 ಅಂತೇಳಿ ನಾವು ತುಂಬಾ ಟೆನ್ಷನ್ ಆಗುವ ಅಗತ್ಯ ಇಲ್ಲ. ದೇವರಿಗಾಗಿ ಸ್ವಲ್ಪ ಟ್ರೈ ಮಾಡಿ. ದೇವರಿಗೆ ಒಂದು ಮನೆ ಬೇಕು, ದೇವರ ಒಂದು ದೇವಾಲಯ, ದೇವಾಲಯಗಳನ್ನು ಕಟ್ಟಲು ನಾವು ಪ್ರಯತ್ನ ಪಡುವಾಗ ದೇವರೇ ನಮ್ಮ ಪ್ರಯತ್ನ ಏನೂ ಇಲ್ಲದೆ ದೇವರೇ ನಮಗೆ ಕೊಡುವರು. ಅದಕ್ಕೆ ಬೇಕಾಗಿರೋ ಪ್ರಯತ್ನ ಮಾಡುವಂತೆ ಅವರು ನಮ್ಮನ್ನು ಆಶೀರ್ವದಿಸುವರು. ಅದರ ಬಗ್ಗೆ ನಾವು ಚಿಂತಿಸುವ ಅಗತ್ಯ ಇಲ್ಲ. ಮಕ್ಕಳು ದೇವರು ಕೊಡುವರು, ಆದ್ರೆ ದೇವರಿಗಾಗಿ ತವಕ ಪಡಲು ಪ್ರಾರಂಭಿಸಿ. ನಿಮ್ಗೆ ಏನೆಲ್ಲ ಬೇಕು ಅದೆಲ್ಲ ದೇವರು ಕೊಡುವರು. ನೀವಾಗಿ ಏನು ಅದಕ್ಕೆ ಓಡಾಡುವ ಅಗತ್ಯ ಇಲ್ಲ. ವಚನ ಅದೇ ಹೇಳ್ತಾ ಇದ್ರು, ಇದೆಲ್ಲ ನಿಮ್ಗೆ ಬೇಕು ಎಂದು ಪಿತನಿಗೆ ಗೊತ್ತಿದೆ, ಆದುದರಿಂದ ನೀವೇನ್ ಮಾಡ್ಬೇಕು? ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿಯೂ ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳಿಗೆ ತವಕ ಪಡಿರಿ. ಪ್ರಿಯರೇ, ಈಗಿರೋ ಪರಿಸ್ಥಿತಿಯಲ್ಲಿ ನಾವು ಒಬ್ಬೊಬ್ರು ನಮ್ಮ ಹೃದಯದಲ್ಲಿ ಮುಟ್ಟಿ ನಾವು ಉತ್ತರ ಕೊಡಬೇಕು. ನಾವು ನಮ್ಮ ವಿಷಯಗಳಿಗೆ ತುಂಬಾ ತವಕ ಪಡ್ತಾ ಇದ್ದೀವಿ. ದೇವರಿಗೂ ಅದರ ಸತ್ಸಂಬಂಧಕ್ಕಾಗಿ ತವಕ ಪಡೋದು ಲೀಸ್ಟ್ ಲಿಸ್ಟ್ ಅಲ್ಲಿ ಇದೆ. ಅದು ಲಾಸ್ಟ್ ಲಿಸ್ಟ್ ಅಲ್ಲಿ ಇರೋದ್ರಿಂದ ಏನಾಗ್ತಾ ಇದೆ? ನಮ್ಮ ಕಾರ್ಯಗಳು ವರ್ಕೌಟ್ ಆಗ್ತಾ ಇಲ್ಲ. ಅರ್ಥ ಆಯ್ತಲ್ಲ? ನೀವೇ ಯೋಚನೆ ಮಾಡಿ. ಬ್ರದರ್, ನಮ್ಗೆ ಒಂದು ಪ್ರೇಯರ್ ಇದೆ, ಬರ್ತೀರಾ ಅಂತ ಹೇಳುವಾಗ, ಅಯ್ಯೋ ನನ್ಗೆ ಆ ವಿಷಯ ಇದೆ, ನನ್ಗೆ ಈ ವಿಷಯ ಇದೆ, ನನ್ಗೆ ಅಲ್ಲೊಂದು ಪ್ರೋಗ್ರಾಮ್ ಇದೆ, ನನ್ಗೆ ಇಲ್ಲೊಂದು ಪ್ರೋಗ್ರಾಮ್ ಇದೆ. ಹೇಗೆ ಅವರ ಸಾಮ್ರಾಜ್ಯಕ್ಕಾಗಿ, ಅವ್ರಿಗಾಗಿ ಸತ್ಸಂಬಂಧಕ್ಕಾಗಿ ನಿಲ್ಲಲು ನಾನ್ ರೆಡಿ ಇಲ್ಲದೆ ಇದ್ರೆ ಹೇಗೆ ತಾನೇ? ವಚನ ಇದೆಯಲ್ಲ, ನಿಮ್ಗೆ ಇದೆಲ್ಲ ಅಗತ್ಯ ಇದೆ ಅಂತ ಗೊತ್ತು ನನಗೆ, ಆದ್ರೆ ನೀವು ಮೊದಲು ದೇವರಿಗಾಗಿಯೂ ಅದರ ಸತ್ಸಂಬಂಧಕ್ಕಾಗಿ ತವಕ ಪಡಿ. ನಮ್ ಪ್ರಾಬ್ಲಮ್ ಎಲ್ಲ ಹೀಗೇನೆ. ಆವತ್ತು ಮದುವೆಗೆ ಕರ್ತಾರಲ್ಲ, ಮದುವೆಗೆ ಕರೆಯುವಾಗ ಒಬ್ರು ಹೇಳಿದ್ರು, ನನಗೆ ಈಗ ತಾನೇ 2 ಎತ್ತನ್ನು ತಗೊಂಡೆ, ಈಗ ತಾನೇ ನನ್ಗೆ ಅದು ಸ್ವಲ್ಪ ಲ್ಯಾಂಡ್, ಸ್ವಲ್ಪ ಜಾಗ ತಗೊಂಡೆ, ಜಸ್ಟ್ ಹೋಗಿ ನೋಡ್ತೀನಿ, ಈಗ ತಾನೇ. ಕರೆಯುವುದು ಮದುವೆಗೆ, ಆದ್ರೆ ಅವರು ಎಕ್ಸ್ಕ್ಯೂಸ್ ಹೇಳ್ತಾ ಇದ್ದಾರೆ. ಒಂದು ದೈವ ಸೇವಕನು, ಒಂದು ಡಿಸೈಪಲ್, ಯೇಸುವಿನ ಶಿಷ್ಯನು ಎಕ್ಸ್ಕ್ಯೂಸ್ ಹೇಳಂಗಿಲ್ಲ. ಓಕೆ, ದೇವರವರನ್ನು ಕರೀತಾರೆ, ನೀವು ಹೋಗಲೇಬೇಕು. ಬಾಕಿ ಕಾರ್ಯಗಳವರು ನೋಡ್ತಾರೆ. ನಮ್ಮನ್ನು ಕರೆಯೋ ದೇವರಿಗೆ ನಾವು ಈ ರೀತಿ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ, ನಮ್ಮ ಮನೆಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇದೆ, ಇದು ಗೊತ್ತಿಲ್ವ ಅವರಿಗೆ? ಹಾಗಾದ್ರೆ ನಾನು ಅವರ ಕಾರ್ಯಕ್ಕಾಗಿ ಹೋಗುವಾಗ ಈ ಮನೆಯ ವಿಷಯಗಳು ಅವ್ರು ನೋಡ್ತಾರೆ. ಅದು ಹೇಗೆ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನನ್ಗೆ ಗೊತ್ತಿದೆ. ಒಂದೊಂದು ಬಾರಿ ಒಂದೊಂದು ಕಡೆ, ಈಗ ನಾನು ನಿನ್ನೆ ಎರ್ನಾಕುಳಂಬಿಂದ ಬಂದೆ, ಇಲ್ಲಿ 2 ದಿನ ಇರ್ಲಿಲ್ಲ. ಒಂದೊಂದ್ ಕಡೆ ಹೋಗುವಾಗ ಈಗ ಅಷ್ಟು ಕಷ್ಟನೂ ಇದೆ. ನಾವು ಇಲ್ಲದೆ ಮನೆಯಲ್ಲಿ ಅಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತದೆ. ಯಾಕಂದ್ರೆ ಒಂದೊಂದು ಏನಾದೊಂದು ಬೇಕು ಬೇಡೋ ಇದಕ್ಕೆಲ್ಲ ಬೇಕಾಗಿರ್ತದೆ. ಆದರೆ ನಾವಿಲ್ದೇ ಇದ್ರೆ, ಯಾವ ಕೊರತೆ ಇಲ್ಲದೆ ಇರುವಂತೆ ದೇವರು ನೋಡ್ತಾರೆ. ಯಾಕೆ ನಾವು ದೇವರಿಗಾಗಿ ನಿಲ್ಲುವಾಗ ಪ್ರಿಯರಿ, ದೇವರ ಜವಾಬ್ದಾರಿ ನಮ್ಮ ಕಾರ್ಯಗಳು ನೋಡ್ಬೇಕು ಎಂಬುದು ಇದು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಪರಕೀಯರ ಹಾಗೆ ಆಗದೆ ಈ 2026ರಲ್ಲಿ
ಒಂದು ಯೇಸುವಿನ ಶಿಷ್ಯನಾಗಿರುವ ವ್ಯಕ್ತಿ ಎಂದಿಗೂ ಒಂದು ಪರಕೀಯನ ಹಾಗೆ ಆಗದೆ ಮೊದಲೇನ್ ಮಾಡಬೇಕು? ದೇವರಿಗೂ ಅದಕ್ಕೆ ಸತ್ಸಂಬಂಧಪಟ್ಟ ಕಾರ್ಯಗಳಿಗಾಗಿ ತಾವಕ ಪಡಬೇಕು. ನಮ್ ಚಿಂತೆ ಅದೊಂದೇ. ನಮ್ ಬೆಳಿಗ್ಗೆ ಎದ್ದು ಇವತ್ತೇನ್ ಮಾಡ್ಬೇಕು, ಯೇಸುವಿಗಾಗಿ ಏನ್ ಮಾಡ್ಬೇಕು, ಪ್ರಿಯರೇ ಯೇಸುವಿಗಾಗಿ ಮಾಡಬೇಕು ಅಂತ ಆಸೆ ಇದ್ರೆ ಅವರ ಮುಂದೆ ಸಾಧ್ಯತೆಗಳು ಬೇಕಾದಷ್ಟು ಇನ್ಫಿನಿಟಿ. ಎಷ್ಟು ಟ್ರೈ ಮಾಡಿದ್ರು ಮುಗಿಯದೇ ಇರುವ ಕೆಲಸ ಇದೆ. ಯೇಸುವಿಗಾಗಿ ತಾವಕ ಪಡ್ತೀವಿ ಅಂತ ನೀವು ಮನಸ್ಸಲ್ಲಿ ತೀರ್ಮಾನಿಸಿದ್ರೆ, ಮನಸ್ಸಿನಲ್ಲಿ ತೀರ್ಮಾನ ಇಲ್ಲದೆ ಇದ್ರೆ ಏನ್ ಮಾಡ್ಲಿ ನನ್ಗೆ ಗೊತ್ತಿಲ್ಲ, ಏನ್ ಮಾಡಕ್ಕಿದೆ, ಏನೋ ಅಂದ್ರೆ ನಾವು ಸ್ವಲ್ಪ ದುಡ್ಡು ಕೊಡ್ತೀವಿ, ಏನೋ ಇದ್ರೆ ಅದಲ್ಲ. ನಿಮ್ ಮನಸ್ಸಿನಲ್ಲಿ ಫಿಕ್ಸ್ ಮಾಡ್ಬೇಕು, ನಾನು ಯೇಸುವಿಗಾಗಿಯೂ ಅದರ ಸತ್ಸಂಬಂಧಕ್ಕಾಗಿಯೂ ತವಕ ಪಡಲೇಬೇಕು. ಬೇರೆ ಒಂದು ವೇಳೆ 2025 ನಾನು ಎಸ್ಕೇಪ್ ಆಗಲು ಪ್ರಯತ್ನ ಪಟ್ರೆ, ಅನೇಕ ಬಾರಿ ದೇವರಿಗಾಗಿಯೂ ಅದರ ಸತ್ಸಂಬಂಧಕ್ಕಾಗಿಯೂ ತವಕ ಪಡಲು ಎಸ್ಕೇಪ್ ಆಗಲು ನಾನು ನೆಪ ಹೇಳ್ಬೇಡಿ. ನಾನು ಇದು ಮಾಡದೆ ಇದು ಮಾಡ್ತಾ ಇದ್ದೆ. ಪ್ರಿಯರೇ, ದೇವರು ನಿಮ್ಮನ್ನು ಈ ಕಡೆ ಕರೆದರೆ ಇಲ್ಲಿರುವ ಕೆಲಸ ಮಾಡಕ್ಕೆ ದೇವರು ಯಾರನ್ನಾದ್ರೂ ಉಪಯೋಗಿಸ್ತಾರೆ. ನೀವಿಲ್ದೆ ಏನ್ ಪೂಜೆ ನಡೆಯಲ್ಲ ಅಂದಿಲ್ಲ. ಇಲ್ಲ ಸಿಸ್ಟರ್, ಆಯ್ತಾ? ಆದ್ರೆ ಏನಾಗುತ್ತಂದ್ರೆ ನೀವಿಲ್ದೇ ಇರೋ ನಿಮ್ ಪೊಸಿಷನ್ ಬೇರೆ ಅವ್ರು ಆಕ್ಯುಪೈ ಮಾಡ್ತಾರಲ್ಲ ಎಂಬ ಭಯ ಇದೆಯಲ್ಲ, ಆ ಭಯದಿಂದ ನಾನು ಯಾಕೆ ಆ ಚಾನ್ಸ್ ಕೊಡ್ಬೇಕು, ನಾನೇ ಮಾಡ್ತೀನಿ ಅಂತ ಹೇಳಿ ನಾವ್ ಆ ಕಡೆ. ಅದರಿಂದ ಒಂದು ದೇವರ ನಿಮ್ಮನ್ನು ಕರೆದರೆ ಇದು ಯಾವುದು ಶಾಶ್ವತ ಅಲ್ಲ. ದೇವರು ನಿಮ್ಮನ್ನು ಕರೆದ್ರೆ ಎಲ್ಲಾದ್ರೂ ಆ ಕಡೆಗೆ ಹೋಗಲು ಪ್ರಯತ್ನ ಪಡಿ. ನನ್ ಪೊಸಿಷನು, ನನ್ ಸ್ಥಾನ, ನನ್ ಬಿಟ್ಕೊಟ್ರೆ ಮತ್ತೆ ನನ್ ಸ್ಥಾನ ಇದೆಲ್ಲ ಚಿಂತಿಸದೆ ದೇವರು ಕರೆಯುವ ಕಡೆಗೆ ನೀವು ಹೋಗಿ. ಆಗ ನಿಮ್ಗೆ ಏನೆಲ್ಲ ಬೇಕು ಅವರು ಒದಗಿಸಿಕೊಡೋರು. ಅವರ ಚಿತ್ತದ ಪ್ರಕಾರ ನೀವು ಕೇಳೋದೆಲ್ಲ ಸಿಗ್ಬೇಕಂತಿಲ್ಲ. ಅವರಿಗೆ ನಿಮ್ಗೆ ಏನ್ ಬೇಕು ಕೊಡ್ಬೇಕಂತ ಆಸೆ ಇದೆ ಅದೆಲ್ಲ ಕೊಟ್ಟೆ ಕೊಡೋರು. ಪ್ರೈಸ್ ಲಾರ್ಡ್. ಮಚ್ಚಳ ಬರ್ತದೆ.